ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ನನ್ನ ಕ್ಲಾಸಿಕ್ UK ಕನ್ನಡಿಗ ಚಾನಲ್‌ಗೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಪಾಟೀಲ್. ನಾನು ಈ ವಿಡಿಯೋದ ಮೂಲಕ ಮಲೇಷ್ಯಾದ ಜೆಂಟಿಂಗ್ ಐಲ್ಯಾಂಡ್ಸ್ ಎಂಬ ಮಾಯಾಲೋಕದ ಬಗ್ಗೆ ಇವತ್ತು ವಿಡಿಯೋ ಮಾಡ್ತೇನೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕೌಲಾಲಂಪುರದ ಜೆಂಟಿಂಗ್ ಐಲ್ಯಾಂಡ್ಸ್ ಇದು ಸುಮಾರು ಕೌಲಾಲಂಪುರದಿಂದ 54 ಕಿಲೋಮೀಟರ್ ದೂರ ಐತಿ. ಇದೊಂದು ಹಿಲ್ ಸ್ಟೇಷನ್ನು. ತುಂಬ ಕೋಲ್ಡ್ ಐತಿ ಇಲ್ಲಿ. ನಮ್ಮ ದೇಶದ ಊಟಿ ಅನ್ನಂಗೆ ಹೋಲ್ತೈತಿ ಇದು. ಇಲ್ಲಿ ಟೆಂಪ್ರೇಚರ್ 15 ಡಿಗ್ರಿಯಿಂದ 25 ಸೆಲ್ಸಿಯಸ್ ಐತಿ. ನಾ ಈಗ ನೋಡ್ರಿ ಬಸ್ನಾಗ ಹೋಗ್ತಾ ಇದ್ದೀನಿ. ಕಾಣಿಸ್ತೈತಲ್ಲ ನಿಮ್ಗೆ, ಕೌಲಾಲಂಪುರದಿಂದ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಬಸ್ಸಿಗೆ 20 ರಿಂಗಿಟ್ಸ್ ಅಪ್ ಆ್ಯಂಡ್ ಡೌನ್ ಕೊಟ್ಟೆ. ಅಂದ್ರೆ 400 ರೂಪಾಯಿ ಚಾರ್ಜ್ ಐತಿ. ಅದು KL ಸೆಂಟ್ರಲ್ನಿಂದ ಹೋಗ್ಬೋದು. ಇದು ರೂಪೇ ಅಂದ್ಕೆ ಅವಾನ ಸ್ಕೈ ಅಂತಾರೆ. ಇಲ್ಲಿ ಇದಕ್ಕೆ 18 ರಿಂಗಿಟ್ಸ್ ಕೊಟ್ಟೆ. ಅಂದ್ರೆ ಸುಮಾರು 360 ರೂಪಾಯಿ ಇತ್ತು. ಅಲ್ಲಿ ಅವಾನ ಸ್ಕೈದಾಗ ರೂಪದಾಗ ಹೋಗ್ತಾ ಇದ್ದೀರಿ. ಈಗ ಅವಾನ ಸ್ಕೈ ಅಂತಂದ್ರೆ ಕೇಬಲ್ ಕಾರ್ನಾಗ ಹೋಗ್ತಾ ಇದ್ದೀವಿ ನೋಡ್ರಿ. ಈಗ ಇಲ್ಲಿ ನಮ್ಮ ಬಾಜುನ ನಮ್ಮ ಇಂಡ್ಯಾದಿಂದ ಉತ್ತರ ಪ್ರದೇಶದಿಂದ ಬಂದ ಫ್ರೆಂಡ್ಸ್ನು ಬಂದಿದ್ದರು. ಅವ್ರ ಜೋಡಿ ಎಂಜಾಯ್ ಮಾಡ್ಕೊತ ವಿಡಿಯೋ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇದು ಡೈರೆಕ್ಟ್ ನಾವು ಜೆಂಟಿಂಗ್ ಐಲ್ಯಾಂಡ್ ಹೋಗ್ಬೋದು. ಬಟ್ ಅವಾನ ಸ್ಕೈದಿಂದ ಕೇಬಲ್ ಕಾರ್ನಾಗ ಹೋಗೋದು ಮಜಾನೇ ಬೇರೆ ಇರ್ತೈತಿ. ಅದಕ್ಕೆ ನಾನು ಅವಾನ ಸ್ಕೈ ಆಯ್ಕೆ ಮಾಡ್ಕೊಂಡಿದ್ದೆ. ಅವಾನ ಸ್ಕೈದಾಗ 18 ರಿಂಗಿಟ್ಸ್ ಕೊಟ್ಟು ಹೋಗ್ತಾ ಇದ್ದೀನಿ. ಭಾಳ ಮಜಾ, ಖುಷಿ ಅನ್ನಿಸ್ತೈತಿ ಇಲ್ಲಿ ಹೋಗ್ತಾ ಇರೋದು. ನನಗೆ ಫಸ್ಟ್ ಟೈಮು ಕೇಬಲ್ ಕಾರ್ನಾಗ ಹತ್ತಿದ್ದೆ. ಒಂಥರ ಸ್ವಲ್ಪ ಭಯನೂ ಇತ್ತು, ಸ್ವಲ್ಪ ಮತ್ತು ಉತ್ಸಾಹನೂ ಇತ್ತು. ನೋಡ್ರಿ, ಕೇಬಲ್ಲು ಆ ಕಡೆ ಒಂದು ಈ ಕಡೆ ಒಂದು ಅವಾನ ಸ್ಕೈಯಿಂದ ಇಳಿದು ಈಗ ಜೆಂಟಿಂಗ್ ಐಲ್ಯಾಂಡ್ ಬಂದಿದೆ. ಇದು ಜೆಂಟಿಂಗ್ ಐಲ್ಯಾಂಡ್ ಅನ್ನಂದ್ರೆ ಅದು ದೊಡ್ಡ ಮಾಯಾಲೋಕ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಥೀಮ್ ಪಾರ್ಕ್ ಅದಾವ, ಕ್ಯಾಸಿನೋ ಅದಾವ, ಹೋಟೆಲ್ಸ್ ಅದಾವ, ಶಾಪಿಂಗ್ ಮಾಲ್ ಅದಾವ, ರಿಸಾರ್ಟ್ ಅದಾವ, ಗಾರ್ಡನ್ ಅದಾವ, ಟೆಂಪಲ್ ಅದ, ಚೈನಾದ ಒಂದು ಕೇವ್ ಟೆಂಪಲ್ ಅದ ಇಲ್ಲಿ. ಹೀಗಾಗಿ ಏನಿಲ್ಲ ಇಲ್ರಿ, ಇಲ್ಲಿ ಎಲ್ಲ ಐತಿ. ಇದು ಅದ್ಭುತವಾದ ಒಂದು ಮಾಯಾಲೋಕ ಅಂತ ಹೇಳ್ಬೋದು. ಡಿಸ್ನಿ ಲ್ಯಾಂಡ್ ಅಂತೇವಲ್ಲ, ಅಮೇರಿಕದ ಡಿಸ್ನಿ ಲ್ಯಾಂಡ್ ಇದ್ದಂಗೆ ಇದು. ಇಲ್ಲಿ ಬಂದೆ. ಇಲ್ಲೇ ಫಸ್ಟು ಬಂದವನ ಇಲ್ಲೇ ಶಾಪಿಂಗ್ ಮಾಲಿಗೆ ಎಂಟ್ರಿ ಆದೆ. ಈಗ ನೋಡ್ತಾ ಇರೋದು ಶಾಪಿಂಗ್ ಮಾಲು.
ದೊಡ್ಡದದು, ಭಯಂಕರ ದೊಡ್ಡದದು. ಶಾಪಿಂಗ್ ಮಾಲ್ನಾಗ ಇದೊಂದು ಮಕ್ಕಳಿಗಾಗಿ ಒಂದೇನೋ ಡೈನೋಸಾರ್ಸ್ದು ಒಂದು ಪಾರ್ಕ್ ಮಾಡಿದ್ದಾರೆ. ಡೈನೋಸಾರ್ಸ್ ಪಾರ್ಕ್ ಅಂತೇಳಿ ಅದು ಮಾಡಿದ್ದಾರೆ. ಇಲ್ಲೆಲ್ಲ ಮ್ಯೂಸಿಕ್ಕು ಎಲ್ಲ ಹಚ್ಚಿದ್ದಾರೆ. ಫುಲ್ ಭಾರಿ ಚಂದ ಐತಿ ನೋಡಲಿಕ್ಕೆ. ಇದರ ಹೊಕ್ಕರ ಒಂದು ಮಾಯಾಲೋಕದಾಗ ಹೊಕ್ಕಂಗೆ ಆಗ್ತೈತಿ. ಇದು ನೋಡ್ರಿ, ಇದು ಶಾಪಿಂಗ್ ಮಾಲ್ ಇದು. ಇಲ್ಲೆಲ್ಲ ಸಿಗ್ತಾವೆ, ಏನು ಬೇಕಾದ್ದು ಯಾವ ವಸ್ತುಗಳು ಸಿಗ್ತಾವೆ. ಇಲ್ಲಿ ಥೀಮ್ ಪಾರ್ಕಿಗೆ ಹೋಗ್ಬೇಕಂತ ಸುಮಾರು ಒಂದು ₹4,000 ಎಂಟ್ರೆನ್ಸ್ ಫೀ ಐತಿ. ಹಿಂಗಾಗಿ ಥೀಮ್ ಪಾರ್ಕ್ ಏನು ಹೋಗಲಿಲ್ಲ ನಾನು. ಬರೀ ಶಾಪಿಂಗ್ ಮಾಲು ಇವನ್ನೆಲ್ಲ ಅಷ್ಟೇ ನೋಡಿಕೊಂಡೆ. ಇದೊಂದು ಪ್ರಸಿದ್ಧ ಗಿರಿಧಾಮ ಆಗೈತಿ. ಇಲ್ಲಿ ಯಾಕಂತಂದ್ರೆ ಇಲ್ಲಿ ಕ್ಲೈಮೇಟ್ ಭಾರಿ ಕೂಲ್ ಇರ್ತೈತಿ. ಹಿಂಗಾಗಿ ಭಾಳಷ್ಟು ಟೂರಿಸ್ಟ್ ಅಟ್ರಾಕ್ಷನ್ ಭಾಳ ವಿದೇಶದಿಂದ ನೋಡಕ್ಕೆ ಬರ್ತಾರೆ ಇಲ್ಲೇ. ಇದು ಟೈಮಿಂಗ್ ಬಂದ್ಬಿಟ್ಟು 10ರಿಂದ 6 ಮಟ್ಟ ಐತಿ. ಪ್ರತಿ ಮಂಗಳವಾರ ರಜೆ ಇರ್ತೈತಿ. ಮತ್ತು ರಜಾ ದಿನಗಳಲ್ಲಿ ಗೌರ್ಮೆಂಟ್ ಹಾಲಿಡೇಸಲ್ಲಿ ರಜಾ ಇರ್ತೈತಿ. ಇದು ಸುಮಾರು 1,800 ಮೀಟ್ರ್ ಎತ್ತರದ ಐತಿ ಜಂಟಿಂಗ್ ಐಲ್ಯಾಂಡ್ಸ್. ಹಚ್ಚ ಹಸಿರಿನಿಂದ ಕೂಡಿದ ಒಂದು ಗಿರಿಧಾಮ ಅಂತ ಹೇಳ್ಬೋದು. ಈಗ ನೋಡ್ರಿ, ಇವೆಲ್ಲ ಒಳಗೆಲ್ಲ ಫಿಲ್ಮ್ ಥಿಯೇಟರ್ಸ್ ಅದಾವ, ಹೋಟೆಲ್ಸ್ ಅದಾವ, ರಿಸಾರ್ಟ್ಸ್ ಅದಾವ. ನೋಡ್ತಾ ಇದ್ರಲ್ಲ, ಇದು ಶಾಪಿಂಗ್ ಮಾಲು ಅದ್ಭುತ ಆಗೈತಿ. ಇದು ಹೊರಗಿನ ವ್ಯೂ. ಇದು ಗುಡ್ಡದ ನೋಟದ. ಇಲ್ಲೇ ನೋಡ್ರಿ, ಗುಡ್ಡಾನು ಕೊರೆದು ಎಷ್ಟು ಚಂದ ಡೆವಲಪ್ ಮಾಡಿದ್ದಾರೆ, ಗಿಡಗಳನ್ನು ಬೆಳೆಸಿದ್ದಾರೆ. ಅಲ್ಲಿ ಭಾರಿ ಸುಂದರವಾಗೈತಿ. ಹಚ್ಚ ಹಸಿರಿನಿಂದ ಕೂಡಿದ ಲಶ್ ಗ್ರೀನ್ ಫಾರೆಸ್ಟ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಪಾಮ್ ಗಿಡಗಳು ಭಾಳ. ಇಲ್ಲಿ ನಮ್ಮ ಇಂಡ್ಯಾಕ್ಕೆ ಪಾಮ್ ಆಯಿಲ್ ಬರೋದೇ ಇಲ್ಲಿಂದ. ಹಿಂಗೆ ಪಾಮ್ ಗಿಡಗಳು ಭಾಳ ಅದಾವೆ ಇಲ್ಲೇ. ನೋಡ್ರಿ, ವಾತಾವರಣ ಭಾಳ ಕೂಲ್ ಅದ, ಅತ್ಯಂತ ಅದ್ಭುತವಾಗೈತಿ. ಭಾಳಷ್ಟು ಮನೋಹರವಾಗಿದೆ ಇದೊಂದು ದೃಶ್ಯ ನೋಡ್ಬೇಕಂತಾರೆ. ಇವೆಲ್ಲ ಶಾಪಿಂಗ್ ಮಾಲ್. ಮತ್ತಿಗೆ ಶಾಪಿಂಗ್ ಮಾಲ್ ಒಳಗೆ ಬಂದೆ. ಮತ್ತು ಇಲ್ಲಿ ಭಾಳ ಒಂದು ದಿವಸ ಇದಕ್ಕೆ ಬೇಕಾಗ್ತೈತಿ, ಅಷ್ಟೊಂದು ದೊಡ್ಡದಿದೆ ಇದು. ಒನ್ ಡೇ ಜಂಟಿಂಗ್ ಐಲ್ಯಾಂಡಿಗೆ ನೀವು ಬಂದ್ರೆ, ಮಲೇಷ್ಯಾಕ್ಕೆ ಬಂದರೆ. ಇದು ನೋಡ್ರಿ, ಇದು ರಿಸಾರ್ಟ್. ಇದು ಇಲ್ಲೆಲ್ಲ ಪ್ರಾಣಿಗಳನ್ನ ಇಟ್ಟಿದ್ದಾರೆ, ಜಲಚರ ಪ್ರಾಣಿಗಳನ್ನು ಗ್ಲಾಸ್ನ್ಯಾಗ. ಏಡಿ, ಮೀನ ಅವೆಲ್ಲ ಇಟ್ಟಿದ್ದಾರೆ. ಎಲ್ಲಿ ಬೇಕಾದಲ್ಲೇ ಎಸ್ಕಲೇಟ್ರು ಅದಾವ ಹೋಗಲಿಕ್ಕೆ ಬರಲಿಕ್ಕೆ. ಇಲ್ಲಿ ರಿಸಾರ್ಟ್ ಅದಕ್ಕೆ ಭಾಳ ಕಾಸ್ಟ್ಲಿ ಅದಾವ ಇಲ್ಲಿ ರೂಮ್ಸು. ಟೂರಿಸ್ಟ್ ಬಂದವರು ಇಲ್ಲೇ ಇಳ್ಕೊತಾರೆ. ಇದು ಹೊರಗಿನ ವ್ಯೂ. ಇದು ನೋಡ್ತಾ ಇರೋದು. ಒಳಗೆಲ್ಲ ಶಾಪಿಂಗ್ ಮಾಲ್ಸ್ ಅದಾವ. ನೋಡ್ರಿ, ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ. ಇದು ನೋಡ್ರಿ ಥೀಮ್ ಪಾರ್ಕ್ ಅಂತೇಳಿ. ಇಲ್ಲಿ ಎಂಟ್ರಿಯನ್ಸ್ ಫೀಸ್ ಭಾಳ ಇರೋದ್ರಿಂದ ನಾನು ಹೋಗಲಿಲ್ಲ. ಇಲ್ಲಿ ಹುಡುಗರಿಗೆ ಆಟ ಆಡಲಿಕ್ಕೆ ಹೆಂಗೆ ವಂಡರ್ಲಾ ಅಂತಾರಲ್ಲ, ಆ ಟೈಪ್ ಅದಾವ. ಎಲ್ಲ ಗೇಮ್ಸ್ ಅದಾವ. ನೀವು ಮಕ್ಕಳನ್ನ ಕರ್ಕೊಂಬಂದ್ರೆ ಇಲ್ಲೇ ವಿಸಿಟ್ ಮಾಡಿರಿ, ಚೆನ್ನಾಗೈತಿ, ಭಾಳ ಅದ್ಭುತವಾಗೈತಿ ಇದು. ಮತ್ತು ಈ ಬೆಟ್ಟಗಳ ಸಾಲುಗಳನ್ನು ನೋಟಿದು ಹೊರಗಿನ ವ್ಯೂ. ಮುಂದಿನ ದಿನಗಳಲ್ಲಿ ಇನ್ನೂ ಮಲೇಷ್ಯಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.